ಫೈಲ್ನಲ್ಲಿ ಬರೆದಿರೋದು, ಇದು ರೆಕಾರ್ಡ್ ಅಲ್ಲ, ಪ್ರಿಂಟ್ ಮಾಡ್ಕೊಂಡು ಉತ್ತರ ಕೊಟ್ಟು ಇವ್ರಿಗೆ ಏನ್ ಹೇಳ್ಬೇಕು? ಸಭಾಪತಿ ಅವರೇ, ಈ ರೀತಿ ಜನರನ್ನು ಮೂರ್ಖರನ್ನಾಗಿ ಮಾಡಿದ್ರೆ ಹೇಗೆ? ನೀವು ನಮ್ಮನ್ನೇ ಮೂರ್ಖರನ್ನಾಗಿ ಮಾಡುವವರು ಜನರನ್ನು ಬಿಡ್ತೀರಾ? ನೀವೆಲ್ಲ ಕೂಡ ನೀವು ನಮ್ಮನ್ನೇ ಸಭಾಪತಿಯನ್ನೇ ಮೂರ್ಖರನ್ನಾಗಿ ಪ್ರಯತ್ನ ಪಡುವವರು ಜನರನ್ನು ಬಿಡ್ತೀರಾ? ಅವನು ಕೂಡ ಮೂರ್ಖ ಮಾಡ್ಲಿಕ್ಕೆ ಬಿಡ್ತೀರಾ ನೀವು? ಇದೆಯಲ್ಲ ಇಲ್ಲಿ ಇದು ಹೋಗ್ಬೇಕೀಗ. ಆಯ್ತು ಬಿಡಿ ಬಿಡಿ. ಈಗ ನಿಮ್ಗೆ ಎಷ್ಟು ಹೇಳೋದು ಕೂಡ ಅರ್ಥ ಆಗಲ್ಲ. ನಮ್ಗೆ ನಾಚಿಕೆ ಆಗಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಸಭಾಪತಿ ಸಭೆಯಲ್ಲಿ ಇಂಥ ಕೆಲಸಗಳು ಮಾಡಿ ನಾವ್ ಯಾವ ಮಾಡ್ಬೇಕು ಹೇಳಿದ್ರೆ ನಾನು ಫೈಲ್ ತಗೊಂಡ್ಬಂದೆ ಅಂತ ಹೇಳೋ ಮಾತು ಸರಿಯಲ್ಲ. ಅದರಿಂದ ನಾವೆಲ್ಲ ಅಲ್ಲಿ ನೋಡ್ತಾ ಇದ್ದಾರೆ ಜನ ಇಲ್ಲ. ನಾವು ಏನು ನಾವು ಮಾಡಿದಂತಹ ನಿಯಮಗಳೇ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇನ್ನು ನಾನು ಏನು ಹೇಳಕ್ಕಾಗಲ್ಲ. ನಾನು ಫೈಲ್ ಓಪನ್ ಮಾಡಿದೆ, ಇದು ಮಾಡಲಿಲ್ಲ ಹೇಳಂತ ಒಂದು ನಿಜವಾಗ್ಲೂ ನಮ್ಮ ದುರ್ದೈವ ದುರಂತ ಅಂತ ಹೇಳ್ಬೇಕಾಗುತ್ತೆ. ಚಲ್ ನಡಿ ಕಾರ್ಯದರ್ಶಿಗಳು, ಸೆಕ್ರೆಟರಿ ಅವರು ಬಿಲ್ ಪಾಸ್ ಮಾಡಿ. ಇಲ್ಲ ಆಗೋದಿಲ್ಲ. ನೀವು ನಮ್ಮ ಮಾತು ಕೇಳಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕು ಹೇಳಿ? ಮೊನ್ನೆ ಹೇಳಿದೀವಿ, ಇಷ್ಟೊಂದು ಹೇಳಿ ಕೂಡ ಮಾಡಲಿಲ್ಲ. ಇದೊಂದು ದುರಂತ ದುರ್ದೈವ ಅಂತ ಹೇಳ್ಬೇಕಾಗತ್ತೆ ನಾನು. ಅದಕ್ಕೋಸ್ಕರ ತಗೊಳ್ಳಿ ಸೆಕ್ರೆಟರಿ ಅವರು. ಓಕೆ ಓದಿ. ಇದೇನಮ್ಮ ನೆಕ್ಸ್ಟ್? ಆಯ್ತಾ? ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಸಂಸದೀಯ ವ್ಯವಹಾರ ಸಚಿವರು ಬಿಲ್ ಮೂವ್ ಮಾಡಿ. ಕೂತ್ಕೊಳ್ರಿ. ಒಂದ್ ನಿಮಿಷ ಕೂತ್ಕೊಳ್ರಿ. ನಥಿಂಗ್ ವಿಲ್ ಗೋ ಆನ್ ರೆಕಾರ್ಡ್. ಓನ್ಲಿ ಮಿನಿಸ್ಟರ್ಸ್ ಕ್ವಶನ್ ಇದು ಮಾತ್ರ ತಗೊಳ್ತೀರಾ, ಬಿಲ್ ಮಾತ್ರ. ಕೂತ್ಕೊಳ್ಳಿ. ಸಭಾಪತಿಯವರೇ, ನಾನು ತಮ್ಮ ವಿಧೇಯಕಕ್ಕೆ ಮೊದಲು ನಾನು ಕೂಡ ಪ್ರತಿಪಕ್ಷದ ನಾಯಕರನ್ನ ಮನವಿ ಮಾಡ್ತೇನೆ. ಇದರಲ್ಲಿ ನಾವು ರಾಜಕೀಯ ಬೆಳೆಸೋದು ಬೇಡ. ಈ ಸದನದಲ್ಲಿ ಒಂದು ಶಿಸ್ತನ್ನ ಹಿಂದೆ ಇದ್ದಾಗ್ಲೂ ಕೂಡ ಮಾನ್ಯ ನಾಯಕರೇ ರೇ ಪ್ರತಿಪಕ್ಷದ ನಾಯಕರೇ, ದಯವಿಟ್ಟು ಮಾನ್ಯ ಪ್ರತಿಪಕ್ಷದ ನಾಯಕರು ಈ ಸದನದ ಸಂಪ್ರದಾಯವನ್ನ ಮುರಿಬೇಡಿ. ಸ್ಪೀಕರ್ ಅವರು ಚೇರ್ಮನ್ ಕೇಳಿದಾಗೆ ಅದನ್ನ ಇಳಿಸಿ, ದಯವಿಟ್ಟು ಇಳಿಸಿ. ಮಾನವೀಯತೆ ಇಟ್ಕೊಂಡ್ರಿ, ಒಂದು ಪೀಠಕ್ಕೆ ಕನಿಷ್ಠ ಗೌರವ ಇಟ್ಕೊಂಡ್ರಿ. ನಿಮ್ಗೆ ಏನು ಮಾನ ಮರ್ಯಾದೆ ಇಲ್ವಾ? ದಯವಿಟ್ಟು ಸಭಾಪತಿ ಅವರು ಕೇಳ್ತಾ ಇದ್ದಾರೆ, ದಯವಿಟ್ಟು ಗೌರವ ಕೊಡಿ. ದಯವಿಟ್ಟು ಗೋಪಿನಾಥ್ ಅವರು ದಯವಿಟ್ಟು ನೀವು ಅದು ಮಾಡಿ. ಓಕೆ, ನೀವು ಸ್ಲೋಗನ್ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಆದ್ರೆ ಚೇರ್ಮನ್ ಅವರು ಪ್ಲಕಾರ್ಡ್ ರಿಕ್ವೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ಅಷ್ಟು ಗೌರವ ಕೊಡಿ. ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2020 ಪರ್ಯಾಲೋಚಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಮಾನ್ಯ ಮಂತ್ರಿಗಳು. ಮಾನ್ಯ ಸಭಾಪತಿಯವರೇ, ಒಂದು ಸರಳ ತಿದ್ದುಪಡಿ ತಗೊಂಡು ಬಂದಿದ್ದೇವೆ. ಆದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಬಹಳ ದೊಡ್ಡ ಅನುಕೂಲ ಮಾಡಿಕೊಡುವಂತಹ, ಬಹಳ ದೊಡ್ಡ ವಿನಾಯಿತಿ ಪರಿಹಾರ ಕೊಡುವಂತ ಒಂದು ಕೆಲಸವನ್ನ ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಮಾಡ್ತಾ ಇದ್ದೇವೆ. ಹಿನ್ನೆಲೆ ಏನು ಅಂದ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸುಮಾರು ಬಡಾವಣೆಗಳನ್ನ ಐತಿಹಾಸಿಕವಾಗಿ ಮಾಡಿಕೊಂಡು ಬಂದಿದೆ. ಕೆಲವು ಕಡೆ ಆ ಭೂ ಸ್ವಾಧೀನ ಆದ್ಮೇಲೆ ಅಲ್ಲಿ ಯಾರೋ ಬೇರೆಯವರು, ಮೂಲ ಮಾಲೀಕರು ಅಥವಾ ಬೇರೆಯವರು ಅನಧಿಕೃತವಾಗಿ ಬಡಾವಣೆ ಮಾಡಿ ಅಲ್ಲಿ ಮನೆಗಳು ಕೂಡ ಬಂದ್ಬಿಟ್ಟಿದ್ದಾವೆ. ಸುಮಾರು 1,11,560 ಆ ರೀತಿಯಾಗಿ ಬಿಡಿಎಗೆ ಸ್ವಾಧೀನ ಆಗಿರುವಂತ ಜಮೀನಿನಲ್ಲಿ ಅನಧಿಕೃತ ಮನೆಗಳು ನಿರ್ಮಾಣ ಆಗಿರೋದನ್ನ ನಾವು ಗುರುತಿಸಿದ್ದೇವೆ. ಅವ್ರಿಗೆ ಮನೆ ಕಟ್ಕೊಂಡಿದ್ದಾರೆ, ಆದ್ರೆ ಅವ್ರಿಗೆ ಖಾತೆ ಪಕ್ಕ ಆಗೋದಿಲ್ಲ.
ದಾಖಲೆ ಪಕ್ಕ ಆಗೋದಿಲ್ಲ. ಅದು ಮಕ್ಕಳಿಗೆ ಅಥವಾ ಪರಬಾರೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಅವರು ಮನೆ ಕಟ್ಕೊಂಡಿದ್ರು ಕೂಡ ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೆಮ್ಮದಿಯಿಂದ ಬದುಕೋದಿಕ್ಕೆ ಆಗ್ತಾ ಇಲ್ಲ. ಒಂದು ರೀತಿ ಮಕ್ಕಳಿಗೆ ಏನಾದ್ರೂ ಒಂದು ಆಸ್ತಿಯನ್ನ ಬಿಟ್ಕೊಟ್ಟು ಅವ್ರಿಗೆ ನೆಮ್ಮದಿ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಅವರೆಲ್ಲರಿಗೂ ಕೂಡ ಏನಾದ್ರೂ ಒನ್ ಟೈಮ್ ನಾವು ರಿಲೀಫ್ ಅನ್ನ ಕೊಟ್ಟು ಪಕ್ಕಾ ದಾಖಲೆಗಳು ಮಾಡಿಕೊಡ್ಬೇಕು ಅಂತ ಹಿಂದೆ ತೀರ್ಮಾನ ಆಗಿ ಅದಕ್ಕೆ ಕೆಲವು ಶುಲ್ಕಗಳನ್ನ ನಿಗದಿ ಮಾಡಿದ್ದಾರೆ. ಆ ಶುಲ್ಕ ದುಬಾರಿ ಇದೆ ಅಂತ ಹೇಳಿ ಅದರಲ್ಲಿ ಮತ್ತಷ್ಟು ವಿನಾಯಿತಿ ಕೊಡಬೇಕು ಅಂತ ಕೇಳಿದಾಗ ಈಗ ಶುಲ್ಕಗಳಿಗೆ ವಿನಾಯಿತಿ ಕೊಡೋದಕ್ಕೆ ಈ ತಿದ್ದುಪಡಿಯನ್ನ ತಂದಿದ್ದೇವೆ. ಕಡಿತ ಮಾಡೋದಕ್ಕೆ, ವಿನಾಯಿತಿ ಅಂದ್ರೆ ಕಡಿಮೆ ಮಾಡೋದಕ್ಕೆ. ಅದರಲ್ಲಿ 20 ರಿಂದ 30 ಚದರ 20x30 ಸೈಟ್ ಆಗಿದ್ರೆ ಹಿಂದೆ 5% ಅವ್ರಿಗೆ ಗೈಡೆನ್ಸ್ ವ್ಯಾಲ್ಯೂ ಅಲ್ಲಿ 10% ಕಟ್ಟಬೇಕು ಅಂತ ಇತ್ತು. ಅದನ್ನ ಈಗ 5%ಗೆ ಇಳಿಸ್ತಾ ಇದ್ದೇವೆ. 20x30 to 30x40 ಸೈಟ್ ಆದ್ರೆ ಹಿಂದೆ 25% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕಾಗಿತ್ತು. ಅದನ್ನ ಈಗ 12.5% ಕಡಿತ ಮಾಡ್ತಾ ಇದ್ದೇವೆ, ಅರ್ಧಕ್ಕೆ ಅರ್ಧ. ಹಾಗೇನೆ 30x40 ಅಪ್ ಟು 40-60 ಇದ್ರೆ ಹಿಂದೆ 40% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕಾಗಿತ್ತು. ಅದನ್ನ 20%ಗೆ ಕಡಿತ ಮಾಡ್ತಾ ಇದ್ದೇವೆ ಸಭಾಪತಿಗಳೇ. ಹಾಗೂ ಅಬೌವ್ 40-60 ಅಪ್ ಟು 50-80 ಇದ್ರೆ ಮೊದಲು 50% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕಾಗಿತ್ತು. ಅದನ್ನ ಈಗ ಅರ್ಧ ಮಾಡಿ ಬರೀ 25% ಆಫ್ ದ ಗೈಡೆನ್ಸ್ ವ್ಯಾಲ್ಯೂ ಮಾಡ್ತಾ ಇದ್ದೇವೆ. ಇದರಿಂದ 1,11,560 ಕುಟುಂಬಗಳಿಗೆ ಬಹಳ ಅವರ ಮನೆಗೆ ಪಕ್ಕ ಆಸ್ತಿ ಮಾಡಿಕೊಡೋದಲ್ಲದೆ ಅವರಿಗೆ ಕಟ್ಟಬೇಕಾಗಿದ್ದಂತ ಶುಲ್ಕದಲ್ಲಿ ದೊಡ್ಡ ವಿನಾಯಿತಿಯನ್ನ ಕೊಡೋದು. ಇದು ಫೈಲ್ನಲ್ಲಿ ಬರೆದಿರೋದು, ಇದು ರೆಕಾರ್ಡ್ ಅಲ್ಲ. ಪ್ರಿಂಟ್ ಮಾಡಬೇಕು. ಉತ್ತರ ಕೊಟ್ಟು ಇವ್ರಿಗೆ ಏನ್ ಹೇಳ್ಬೇಕು? ಸಭಾಪತಿ ಅವರೇ, ಈ ರೀತಿ ಜನರನ್ನು ಮೂರ್ಖರನ್ನಾಗಿ ಮಾಡಿದ್ರೆ ಹೇಗೆ? ನೀವು ನಮ್ಮನ್ನೇ ಮೂರ್ಖರನ್ನಾಗಿ ಮಾಡುವವರು ಜನರನ್ನು ಬಿಡ್ತೀರಾ? ನೀವೆಲ್ಲ ಕೂಡ ನೀವು ನಮ್ಮನ್ನೇ ಸಭಾಪತಿಯನ್ನೇ ಮೂರ್ಖರನ್ನಾಗಿ ಪ್ರಯತ್ನ ಪಡುವವರು ಜನರನ್ನು ಬಿಡ್ತೀರಾ? ಅವನು ಕೂಡ ಮೂರ್ಖ ಮಾಡ್ಲಿಕ್ಕೆ ಬಿಡ್ತೀರಾ ನೀವು? ಇದೆಯಲ್ಲ ಇಲ್ಲಿ ಇದು ಹೋಗ್ಬೇಕಾ? ಆಯ್ತು ಬಿಡಿ ಬಿಡಿ. ಈಗ ನಿಮ್ಗೆ ಎಷ್ಟು ಹೇಳೋದು ಕೂಡ ಅರ್ಥ ಆಗಲ್ಲ. ನಮ್ಗೆ ನಾಚಿಕೆ ಆಗಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಸಭಾಪತಿ ಸದನದಲ್ಲಿ ಇಂಥ ಕೆಲಸಗಳು ಮಾಡಿ ನಾವ್ ಯಾವ ಮಾಡ್ಬೇಕು ಹೇಳಿದ್ರೆ ನಾನು ಫೈಲ್ ತಗೊಂಡ್ಬಂದೆ ಅಂತ ಹೇಳೋ ಮಾತು ಸರಿಯಲ್ಲ. ಅದರಿಂದ ನಾವೆಲ್ಲ ಅಲ್ಲಿ ನೋಡ್ತಾ ಇದ್ದಾರೆ ಜನ ಇಲ್ಲ. ನಾವು ಏನು ನಾವು ಮಾಡಿದಂತಹ ನಿಯಮಗಳೇ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹಿಂದೆ ನಾನು ಏನು ಹೇಳಕ್ಕಾಗಲ್ಲ. ನಾನು ಫೈಲ್ ಓಪನ್ ಮಾಡಿದೆ, ಇದು ಮಾಡಲಿಲ್ಲ ಹೇಳಂತ ಒಂದು ನಿಜವಾಗ್ಲೂ ನಮ್ಮ ದುರ್ದೈವ ದುರಂತ ಅಂತ ಹೇಳ್ಬೇಕಾಗುತ್ತೆ. ಚಲ್ ನಡಿ ಕಾರ್ಯದರ್ಶಿಗಳು, ಸೆಕ್ರೆಟರಿ ಅವರು ಬಿಲ್ ಪಾಸ್ ಮಾಡಿ. ಇಲ್ಲ ಆಗೋದಿಲ್ಲ. ನೀವು ನಮ್ಮ ಮಾತು ಕೇಳಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕು ಹೇಳಿ? ಮೊನ್ನೆ ಹೇಳಿದೀವಿ ಇಷ್ಟು